ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ತೋರಿಸಿಕೊಡ್ತಾ ಇದ್ದೀನಿ. ಏನಂದರೆ ಆಲೂ ಪರೋಟ. ಇದು ಹೇಗೆ ಮನೇಲಿ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗೆ ಅದಕ್ಕೂ ಮುಂಚೆ ನಮ್ಮ ಚಾನಲಲ್ಲಿ ಬರೋ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಅದಕ್ಕೆ ನಾನು ಒಂದು 5ರಿಂದ 6 ಆಲೂಗಡ್ಡೆನ ಹೀಗೆ ನೀರಲ್ಲಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಆಲೂಗಡ್ಡೆ ನೋಡಿ, ಈ ಸೈಜಲ್ಲಿ ಸಾಕಾಗುತ್ತೆ. ಇದನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು ಒಂದು 2ರಿಂದ 3 ಸಾರಿ. ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು 2 ಚಮಚ ಉಪ್ಪು ಹಾಕಿದ್ದೀನಿ. ಆಲೂಗಡ್ಡೆಗೆ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಈಗ ತೊಳೆದಿಟ್ಕೊಂಡಂಥ ಆಲೂಗಡ್ಡೆನ ಅದರಲ್ಲಿ ಹಾಕ್ತಾಯಿದ್ದೀನಿ. ನೀವು ದೊಡ್ಡ ಸೈಜ್ ಇರೋದನ್ನು ಸ್ವಲ್ಪ ಕಟ್ ಮಾಡಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಈ ಥರ ಹಾಕಿದ್ರು ಓಕೆ. ಇವಾಗ ಹಾಕಿ ಮುಚ್ಚಳ ಮುಚ್ಚಿ ಇದನ್ನ ಒಂದು 5ರಿಂದ 6 ವಿಸಲ್ಲು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ನಿಮಗೆ ಬೆಂದಿದ್ದು ಗೊತ್ತಾಗುತ್ತೆ, ಸಾಫ್ಟ್ ಆಗಿರುತ್ತೆ. ನಾನೊಂದು 6 ವಿಸಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಒಂದು 2 ಕಪ್ ಆಗುವಷ್ಟು, ದೊಡ್ಡ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹೀಗೆ ಕಲಿಸ್ಕೊಳ್ಬೇಕು. ಜಾಸ್ತಿ ಸಾಫ್ಟಾಗಿನೂ ಕಲಿಸ್ಬಾರ್ದು, ಜಾಸ್ತಿ ದಪ್ಪ ಗಟ್ಟಿಯಾಗಿನೂ ಕಲಿಸ್ಕೊಳ್ಬಾರ್ದು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೀಗೆ ಸ್ಮೂತಾಗಿ ಪ್ರೆಸ್ ಮಾಡಿ ಕ್ಲೀನಾಗಿ ಕಲಿಸ್ಕೊಳ್ಬೇಕು. ನಾವೀಗ ಜಾಸ್ತಿ ಒತ್ತಿ ಕಲಿಸ್ಕೊಂಡಷ್ಟು ಚಪಾತಿ ಪರೋಟ ಸಾಫ್ಟ್ ಆಗುತ್ತೆ. ಈಗ ಆಲೂಗಡ್ಡೆ ವಿಸಿಲ್ ಬರ್ತಾ ಇದೆ. ಈಗ ಅದಕ್ಕೆ ಹಾಕೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು 4ರಿಂದ 5 ಹಸಿಮೆಣಸು, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚು ಶುಂಠಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತರಿಯಾಗಿ ರುಬ್ಕೊಳ್ಬೇಕು. ಈ ಥರ ಇದು ರುಬ್ಕೊಂಡಾದ ನಂತರ ಮಿಕ್ಸಿಯಲ್ಲಿ ಇವಾಗ ವಿಸಿಲ್ ಆಗಿದೆ ಆಲೂಗಡ್ಡೆದು. ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಚಾಕು ತೊಗೊಂಡು ಈ ಥರ ಚುಚ್ಚಿ ನೋಡಿದ್ರೆ ಅದು ಒಳಗಡೆ ಹೋಗಬೇಕು. ಸಾಫ್ಟ್ ಆಗಿದ್ದರೆ, ಬೆಂದಿದ್ದರೆ ಹೀಗೆ ಇದಾಗುತ್ತೆ. ಈಗ ಇದನ್ನು ನೀರು ಚೆಲ್ಲಿಬಿಟ್ಟು ತಣ್ಣೀರು ಹಾಕ್ಕೊಂಡು ಹೀಗೆ ಸಿಪ್ಪೆ ಬಿಡಿಸ್ಕೊಳ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿಸ್ಕೊಳ್ಳಿ, ಪರವಾಗಿಲ್ಲ. ಬಿಸಿನೀರು ಚೆಲ್ಲಿ ತಣ್ಣೀರು ಹಾಕ್ಕೊಂಡು ಹೀಗೆ ಬಿಡಿಸ್ಕೊಳ್ಳಿ. ಎಲ್ಲ ಒನ್ ಬೈ ಒನ್ ಎಲ್ಲ ಬಿಡಿಸ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಹಾಕಿಟ್ಟು ಚೆನ್ನಾಗಿ ಈ ಥರ ಸ್ಮ್ಯಾಶರ್ ಏನಾದರೂ ಇದ್ದರೆ ತೆಗೆದುಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆಲೂಗಡ್ಡೆ ಎಲ್ಲನೂ. ಹೀಗೆ ಸ್ಮ್ಯಾಶ್ ಮಾಡಿಕೊಂಡ ನಂತರ ಗ್ರೈಂಡ್ ಮಾಡಿಟ್ಕೊಂಡಂಥ ಈ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿನ ಹೀಗೆ ಹಾಕ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದು, ಹಾಗೆ ಒಂದು 10 ಚಮಚ ಧನಿಯಾ ಪೌಡರ್, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಾಗಾಗಿ ಹೀಗೆ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಕಲಿಸ್ಕೊಂಡು ಈ ಥರ ರೌಂಡ್ ಶೇಪ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ಮಾಡ್ಕೊಳ್ಳುವಾಗ. ಈಗ ಎಲ್ಲ ರೌಂಡ್ ಶೇಪ್ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಕಲಸಿಟ್ಟಂಥ ಚಪಾತಿ ಹಿಟ್ಟು ಒಂದು 10 ನಿಮಿಷ ಹಾಗೆ ಇಟ್ಟಿದ್ದೆ ಸೈಡಲ್ಲಿ. ಈಗ ಅದನ್ನು ತೆಗೆದುಕೊಂಡು ಚೆನ್ನಾಗಿ ಇನ್ನೊಂದು ಸಲ ನಾದ್ಕೊಂಡು ಈಗ ಒಂದು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಇಷ್ಟು ದಪ್ಪ ಸೈಜಲ್ಲಿ ತೆಗೆದುಕೊಳ್ಳಿ ಹಿಟ್ಟನ್ನು. ತೆಗೆದುಕೊಂಡು ಹೀಗೆ ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಸಣ್ಣ ಸೈಜಲ್ಲಿ ಲಟ್ಟಿಸ್ಕೊಂಡು ಈಗ ಮಾಡಿಟ್ಕೊಂಡಂಥ ಆಲೂಗಡ್ಡೆ ಮಿಕ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಅದರೊಳಗಡೆ ಹೀಗೆ ಕೈಯಲ್ಲಿ ತಗೊಂಡು ಹೀಗೆ ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಳ್ತಾ ಬನ್ನಿ. ಹೀಗೆ ನೋಡಿ, ಹೀಗೆ ಕ್ಲೋಸ್ ಮಾಡ್ಕೊಳ್ತಾ ಬರಬೇಕು. ಎಲ್ಲ ಕ್ಲೋಸ್ ಮಾಡಿಕೊಂಡು ಹೀಗೆ ಮಾಡ್ಕೊಂಡ ನಂತರ ಇದನ್ನು ಮತ್ತೆ ಈಗ ಸ್ವಲ್ಪ ಹಿಟ್ಟು ಅದಕ್ಕೆ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ನೋಡಿ ಹೀಗೆ ಕ್ಲೋಸ್ ಮಾಡಬೇಕು. ಎಲ್ಲೂ ಬಿಟ್ಕೊಳ್ಬಾರ್ದು, ಅದು ಪಲ್ಯ ಅದು ಹೊರಗಡೆ ಕಾಣಿಸ್ಬಾರ್ದು ಆಲೂಗಡ್ಡೆ ಪಲ್ಯ. ಹಾಗೆ ಈಗ ಹಿಟ್ಟು ಸ್ವಲ್ಪ ಇದು ಮಾಡಿಕೊಂಡು ಹೀಗೆ ಲಟ್ಟಿಸ್ಕೊಳ್ಳಿ ಕ್ಲೀನಾಗಿ. ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಳೋಕೆ ಹೋಗಬಾರ್ದು, ದಪ್ಪನೇ ಇರೋದು ಪರೋಟ. ಹಾಗಾಗಿ ನೋಡಿ, ಮೇಲಿಗೆ ಸ್ವಲ್ಪ ನಿಧಾನವಾಗಿ ಈ ಥರ ಲಟ್ಟಿಸ್ಕೊಳ್ಬೇಕು. ಜಾಸ್ತಿ ಅಗಲ ತೆಳುವಾಗಿನೂ ಮಾಡ್ಕೊಳ್ಳೋದು ಬೇಡ. ಈ ಸೈಜಲ್ಲಿ ಇಷ್ಟು ಇದರಲ್ಲಿದ್ದರೆ ಸಾಕಾಗುತ್ತೆ. ಎಲ್ಲ ಸೈಡು ನೀಟಾಗಿ ಸೇಮ್ ಇವನ್ನಾಗಿ ಇದು ಕ್ಲೀನಾಗಿ ಚಪಾತಿ ಮಾಡೋ ಥರ ಮಾಡ್ಕೊಳ್ಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳು ಇರಬಾರ್ದು. ಈಗ ಕಾವಲಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ಮಾಡಿಟ್ಟಂಥ ಪರೋಟನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದ್ರ ಮೇಲೂ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಸವರಬೇಕು. ಇದೊಂದು 5 ನಿಮಿಷ ಬೇಕಾಗುತ್ತೆ ಬೇಯೋದಕ್ಕೆ, ಒಳಗಡೆ ಪಲ್ಯ ಎಲ್ಲ ಇರುತ್ತಲ್ಲ, ಹಾಗಾಗಿ ನೋಡಿ ಈಗ 2 ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹೀಗೆ ಕುಕ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ನೋಡಿ ಹೀಗೆ. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮೊಸರು ಜೊತೆಯಲ್ಲಿ ಅಥವಾ ಉಪ್ಪಿನಕಾಯಿ ಜೊತೆಯಲ್ಲೂ ತಿಂತಾರೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡಿರುವ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.